ಕರ್ನಾಟಕಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಒಂದಷ್ಟು ನಿರಾಸೆಯಾಗಿದೆ. ಯಾವುದೇ ವಿಶೇಷ ಅನುದಾನ ಯೋಜನೆಗಳನ್ನ ಪ್ರಕಟ ಮಾಡಿಲ್ಲ. ಎಂದಿನಂತೆ ಹಳೆಯ ರೈಲ್ವೆ ಯೋಜನೆಗಳಿಗೆ ಒಂದಷ್ಟು ಅನುದಾನವನ್ನು ಕೊಟ್ಟಿದೆ. ಕರ್ನಾಟಕಕ್ಕೆ ಕೇಂದ್ರ ಚೊಂಬು ಕೊಟ್ಟಿದೆ ಅಂತ ಸಿಎಂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆಗ್ಲೇ ಕರ್ನಾಟಕಕ್ಕೆ ಚೊಂಬು ತಗೊಂಡು ಆಗೋಯ್ತಲ್ಲ ನಿಮ್ಮ ಅಡ್ವರ್ಟೈಸ್ಮೆಂಟ್ ಪ್ರಕಾರ. ಚೊಂಬು ಕೊಟ್ಟಿದ್ದಾರೆ, ನೀವೇ ಕೊಟ್ರಲ್ಲಪ್ಪ, ಎಲೆಕ್ಷನ್ ಟೈಮಲ್ಲಿ ಮಾಡಿದ್ರಲ್ಲ, ನೀವೇ ಕೊಟ್ರಲ್ಲ. ಚೊಂಬು ಕೊಟ್ರಿ, ಗ್ಯಾರಂಟಿ ಹೆಸರಲ್ಲಿ ಆಲೋಚನೆ ಮಾಡದೆ ವೈಜ್ಞಾನಿಕವಾಗಿ ಬ್ರೈನ್ ತಗೊಂಡಾಗ ಅಡ ಇಟ್ಬಿಟ್ಟು ಖಾಲಿ ತಲೆನಲ್ಲಿ ಹೋಗ್ಬಿಟ್ಟು ಗ್ಯಾರಂಟಿ ಮಾಡಿ ಇಟ್ರಿ, ನಮಗ್ ಚೊಂಬು ಕೊಟ್ರಿ. ರಾಜ್ಯದ ಜನಕ್ಕೆ ಕಾಂಗ್ರೆಸ್ ಸರ್ಕಾರ ಚೊಂಬು ಕೊಟ್ಟಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇವ್ರು ಸುಮ್ಮನೆ ಬುಡ ಬಿಡ್ತಾವ್ರು ಇನ್ನೊಬ್ಬರ ಮೇಲೆ ತಾಕೊಂಡಷ್ಟೇ. ಇವ್ರ ಬಜೆಟ್ ಬಂದಾಗ ಅವ್ರು ಕೊಟ್ಟಿಲ್ಲ, ಕರೆಕ್ಟು. ನೀವು ಕಡ್ದು ಕೊಂಟೆ ಹಾಕಿರೋದೇನು ಹೇಳಿ ಫಸ್ಟ್ ನನಗೆ. 60,000 ಕೋಟಿ ರೂಪಾಯಿಗಳನ್ನ ಮೈ ಮೇಲೆ ಎಳೆದು ಕೂತ್ರಲ್ಲ ಬಾಯಿಗೆ ಬಂದಂಗೆ, ತಲೆಗೆ ಯೋಚನೆನೂ ಮಾಡಿದೆ. ಈಗ 4,000 ಕೋಟಿ ವೀಕ್ಲಿ ಆರ್ ಮಂತ್ಲಿ ಸಾಲಕ್ಕೆ ಹೋಗಿದ್ದೀರಲ್ಲ, ಬೇರೆಯವ್ರಿಗೆ ಹೇಳ್ತಾರೆ ಇದನ್ನ, ಯಾರು ಏನಿಲ್ಲ ಅಂತ ಬರೀ ಸುಮ್ಮನೆ ಹೇಳ್ಕೊಂಡು ಹೋಗೋ ಒಡದೇ ಆಯ್ತು. ಬರೀ ಎಲ್ಲರೂ ಚೊಂಬು ಕೊಟ್ಟಾಯ್ತು. ನೀವು ಚೊಂಬು ಅಡ್ವರ್ಟೈಸ್ಮೆಂಟಲ್ಲಿ ಹಾಕಿದ್ರಲ್ಲ, ತಗೊಂಡಿದ್ದೀವಿ ನಾವು ಚೊಂಬನ್ನ, ತಗೊಳ್ಳಿ. ಬಿಹಾರಕ್ಕೂ ಕೂಡ ಒಂದಷ್ಟು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ರಾಜ್ಯಗಳಿಗೆ 50 ವರ್ಷಗಳ ಅವಧಿಗೆ ಬಡ್ಡಿ ರಹಿತವಾಗಿ 1.5 ಲಕ್ಷ ಕೋಟಿ ನೆರವನ್ನ ಮೂಲಸೌಕರ್ಯ ಅಭಿವೃದ್ಧಿಯ ನೆರವು ನೀಡುವುದಾಗಿ ವಿತ್ತ ಸಚಿವರು ಘೋಷಣೆ ಮಾಡಿದ್ದಾರೆ. ಅಂದ ಹಾಗೆ ಮಾಲ್ಡೀವ್ಸ್ಗೆ ಬಜೆಟ್ನಲ್ಲಿ 470 ಕೋಟಿ ಆರ್ಥಿಕ ನೆರವು ಘೋಷಣೆಯಾಗಿದೆ. ಫಾರಿನ್ ಅಸಿಸ್ಟೆನ್ಸ್ ಅನ್ನ ಆಯಾಯ ಭೂಭಾಗದಲ್ಲಿ ದೊಡ್ಡ ದೇಶವಾಗಬೇಕು, ನಾಳೆ ನಾನು ದೊಡ್ಡಣ್ಣಂತರ ಶಕ್ತಿಯುತನಾಗಿ ಆಗಬೇಕು, ಈ ಪ್ರಾಂತ್ಯದಲ್ಲಿ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದಿದ್ರೆ ಖರ್ಚು ಮಾಡಬೇಕು. ಸುತ್ತಮುತ್ತಲ ದೇಶ ಏನು ಸುಮ್ಮನೆ ಪೂಕಟೆ ಮಾಡೋಕ್ಕಾಗಲ್ಲ. ಅಮೆರಿಕಾ ಸ್ಪೆಂಡ್ಸ್ ಅರೌಂಡ್ $1.5 to $2 trillion ಆನ್ ಫಾರಿನ್ ಅಸಿಸ್ಟೆನ್ಸ್ ಅಲ್ಲಿ. ಚೈನಾ ಮಾಡಲ್ವಾ? ಅವರು ಮತ್ತೆ ಎಸ್, ಅದಕ್ಕೆ ಅಲ್ಲೆಲ್ಲ ನೋಡ್ತಾ ಇದ್ದೆ, ನಮಗೆ ಕಾಟ ಕೊಡುವ, ಚುಚ್ಚುವ, ಜಿವುಟುವ, ಆಸಿಡ್ ಹಾಕುವ, ಅವ್ರಿಗೂ ಕೊಡ್ತಾರೆ ಅಂತ. ಕೊಡದಿದ್ರೆ ಬಿಟ್ಕೊಳ್ಳಿ, ಬೇಡ. ಅವ್ರು ಮಾಡೋದನ್ನ ಆಮೇಲೆ ನಾಳೆ ಅನುಭವಿಸ್ಕೊಳ್ಳಿ. ಏನು ಬಜೆಟ್ ನಲ್ಲಿ ರಾಜ್ಯಕ್ಕೆ ಸಿಕ್ಕಿದೆ ವಿಜೇಂದ್ರ ಟೈಪ್ ಆದ್ರೆ ಆಗಲ್ಲ, ತಗ್ಗಿ ಬಗ್ಗಿ ನಡಿಬೇಕು ಕೆಲವು ಟೈಮಲ್ಲಿ. ವಿಜೇಂದ್ರ ಟೈಪ್ ಆದ್ರೆ ಆಗಲ್ಲ. ನಮ್ಮಪ್ಪ ಸುಮ್ಮನಿರ ಅಂತಂದ್ಬಿಟ್ಟು ಮೋದಿ ನಾನು ಇಂಡಿಯಾ ಅಂತಂತಂದ್ರೆ ಇಟ್ಕೋ ಅಂತಂದ್ಬಿಟ್ಟು ಕೊಡ್ತಾರೆ ಏಟ್ನ ಮಾಲ್ಡೀವ್ಸಿಂದ. ಇಲ್ಲಿ ವಿಜೇಂದ್ರ ಟೈಪ್ ಮಾಡಿದ್ರೆ ಕಷ್ಟ. ತಗ್ಗಿ ಬಗ್ಗಿ ಲೀಡರ್ಗಳ ಮನೆಗಳಿಗೆ ಹೋಗಿ ಮಾಡಿ ಮಾತಾಡಿಸಿ ಸಮಾಧಾನ ಮಾಡಿ ಬೈಸ್ಕೊಂಡು ಹೋಗ್ಲಿಸ್ಕೊಂಡು ಏನೋ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ನಡೆಯುತ್ತೆ. ಬಟ್ ಸಿದ್ದರಾಮಯ್ಯ ರೀತಿಯಲ್ಲಿ ಮಾಡಿದ್ರು ಕಷ್ಟ ಆಗಲ್ಲ. ಎಸ್, ಈಸ್ ಬೆಟರ್. ಓಕೆ, ಇನ್ನು ಬಜೆಟ್ ನಲ್ಲಿ ರಾಜ್ಯಕ್ಕೆ ಸಿಕ್ಕಿದ್ದೇನು ಅಂತ ನೋಡೋಣ ಕ್ವಿಕ್ ಆಗಿ. ಗದಗವಾಡಿ ರೈಲ್ವೆ ಮಾರ್ಗಕ್ಕೆ ಒಂದಿಷ್ಟು ದುಡ್ಡು ಕೊಟ್ಟಿದ್ದಾರೆ, 549 ಕೋಟಿ. ರೈಲ್ವೆ ಮಾರ್ಗಗಳಿಗೆ ಎಲ್ಲದಕ್ಕೂ ದುಡ್ಡು ಕೊಟ್ಟಿದ್ದಾರೆ ಸರ್. ಅದು ಆಯಾಯ ಯೋಜನೆಗಳ ಆಧಾರದಲ್ಲಿ ಕೊಟ್ಟಿದ್ದಾರೆ. ಈ ಯೋಜನೆ ಯಾವ ಹಂತದಲ್ಲಿದೆ ಮತ್ತು ಅದರದ್ದು ಟೋಟಲ್ ಎಕ್ಸ್ಪೆಂಡಿಚರ್ ಏನು ಅನ್ನೋದ್ರ ಮೇಲೆ ಇಲ್ಲಿ ಕೊಟ್ಟಿರೋದು ಸರಿನಾ ತಪ್ಪ ನಾನು ಹೇಳ್ಬೋದು, ಇಲ್ಲಿದ್ರೆ ಹೇಳಕ್ಕಾಗಲ್ಲ. ಹಾಗಾಗಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಬಟ್ ನಿರಾಸೆ ಏನು ಅನ್ನೋದನ್ನ ನೋಡ್ಬೋಣ ಸರ್. ರಾಯಚೂರು ಏಮ್ಸ್ ನಿರೀಕ್ಷೆ ಇತ್ತು ಸರ್, ಅದು ಪ್ರಕಟವಾಗಲಿಲ್ಲ. ಬಟ್ ಈ ನಿರೀಕ್ಷೆ ಇಟ್ಕೊಂಡಿದೆ ತಪ್ಪು ಅಂತೀರಾ ಸರ್? ಏಮ್ಸ್ ಕೊಡಬೇಕಾಗಿತ್ತ ಸರ್? ಇದನ್ನು ನೀವು ಇಟ್ಕೋಬೋದಪ್ಪ. ನನಗೆ ಒಬ್ರು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಎಕನಾಮಿಕ್ ಅಫೇರ್ಸ್ ಇಂದ ಯಾರೋ ಒಬ್ರು ಒಂದ್ಸರಿ ಸಿಕ್ಕಿದಾಗ ಹೇಳ್ತಾ ಇದ್ರು ಡೆಲ್ಲಿನಲ್ಲಿ, ಕೆಲವು ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಲ್ಲಿ ಬೇರೆ ರಾಜಕೀಯ ಪಕ್ಷ ಅಧಿಕಾರದಲ್ಲಿ ಇದ್ರು ಕೆಲವು ರಾಜ್ಯಗಳಿಗೆ ಹೆಲ್ಪ್ ಆಗತ್ತೆ, ಮಾಡಿಕೊಡ್ತಾರೆ. ಕೆಲವು ರಾಜ್ಯಗಳು ಹೇಗಿರುತ್ತವೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ ಆಚೆ ಗೇಟ್ ದಾಟಿರಲ್ಲ. ಅವ್ನು ಯೂಸ್ಲೆಸ್ ಫೆಲೋ ಪ್ರೈಮ್ ಮಿನಿಸ್ಟರ್ ಇದಾನಲ್ಲ, ಸ್ಟೇಟ್ಮೆಂಟ್ ಮಾಡಲಿಲ್ಲ ಅಂತ ಬಾಯಿಗೆ ಬಂದಂಗೆ ಬೈಕೊಂಡು ಹೋಗ್ತಾ ಇರ್ತಾರೆ. ಇಂಥವ್ರಿಗೆ ಯಾವನು ಮಾಡ್ತಾನೆ ನೀವೇ ಹೇಳಿ ಅಂತ ನನಗೊಂದ್ಸರಿ ಕೇಳಿದ್ರು. ಅದಕ್ಕೆ ನಮ್ಮ ಉತ್ತರ ಬೇರೆ ಇತ್ತು. ಏನವ್ರೇನು ಧರ್ಮಕ್ಕೆ ಮಾಡ್ತಿದ್ದಾರಾ ಅಂತ ನಾವು ಕೇಳಿದ್ವಿ. ಇವೆಲ್ಲ ಕೇಳಕ್ಕಷ್ಟೇ, ಅನುಭವಿಸ್ಬೇಕು. ಒಂದು ಎಲಿಮೆಂಟ್ ಆಫ್ ವರ್ಕಿಂಗ್ ರಿಲೇಷನ್ಶಿಪ್ನು ಇಡಕ್ಕಾಗದೇ ಇದ್ರೆ ರಾಜಕೀಯದಿಂದಾಗಿ ನಿಮ್ಮ ದುಷ್ಟತನದಲ್ಲಿ ಇನ್ನು ಏನಾಗತ್ತೆ ಹೇಳಿ? ಹಣೆ ಬರಹ ಅನುಭವಿಸ್ಬೇಕು. ಎಕ್ಸಾಕ್ಟ್ಲಿ. ಕರ್ನಾಟಕಕ್ಕೆ ಇದು ಹೊಸದೇನಲ್ಲ, ಅನುಭವಿಸ್ಕೊಂಡ ಬಂದಿದ್ದೀವಿ ಅಷ್ಟೇ. ಬಟ್ ಈ ಭದ್ರಾ ಮೇಲ್ದಂಡೆಗೆ 5,000 ಕೋಟಿ ಲಾಸ್ಟ್ ಬಜೆಟ್ ಅಲ್ಲೇ ಕೊಟ್ಟು ಹೇಳಿದ್ರು ಸರ್, ಬಟ್ ಅದು ಬರ್ಲಿಲ್ಲ ಸರ್. ಕೇಳಕ್ ಆಗಲ್ವಾ ಸರ್? ಕೊಡಲ್ಲ. ಕೇಳಬಹುದ್ರಿ, ಕೇಳಕ್ಕೆ ಏನ್ರಿ? ಅಲ್ಲ, ಘೋಷಣೆ ಮಾಡಿದ್ದು ನಾವು ಇಸ್ಕೊಳಕ್ಕಾಗಲ್ಲ. ಕೊಡಲ್ಲ. ನಿಮ್ಮ ಬಜೆಟ್ ಅಲ್ಲಿ ಎಲ್ಲ ಘೋಷಣೆ ಮಾಡಿದ್ದು ಕೊಡ್ತೀರಾ? ಇಲ್ಲ. ಎಲ್ಲಿ ಕೊಡ್ತೀರಿ? ಕೊಡೋದೇ ಇಲ್ಲ ನೀವು. ಅವರು ಕೊಡಲ್ಲ ಅಂತಾರೆ. ಇನ್ನು ಮೇಕೆದಾಟು ನೀರಾವರಿ ಯೋಜನೆಗಳು ಕೂಡ ಅದಕ್ಕೆ ಕಾಸು ಕೊಟ್ಟರು ಒಂದೇ, ಕೊಡದಿದ್ರು ಒಂದೇ. ವೇಸ್ಟ್. ಯಾಕೆ ಕಾಸು ಕೊಡ್ಬೇಕು ಅದಕ್ಕೆ? ಯಾಕೆ ಸರ್? ಲೀಗಲ್ ಕ್ಲಿಯರೆನ್ಸ್ ಆಗೋದು ಎತ್ಕೊಂಡು ಏನ್ ಮಾಡ್ತೀರಿ? ಉಪ್ಪಿನ ಕಾಕಣ್ಣ ಎಕ್ಕಕ್ಕೆ. ಎಕ್ಸಾಕ್ಟ್ಲಿ. ಇನ್ನು ಮೆಟ್ರೋ ಹೆಚ್ಚಿನ ಅನುದಾನ ತಲೆನೋವಿಲ್ಲ, ಯಾವಾಗ ಬೇಕಾದ್ರೂ ತಗೋಬಹುದು ಮಧ್ಯದಲ್ಲೂ.
ಅದೇನು ಅವಾಗಲೇ ತಗೋಬೇಕು ಅಂತಿಲ್ಲ, ಮಧ್ಯದಲ್ಲಿ ತಗೋಬಹುದು. ಆಶಾ ಕಾರ್ಯಕರ್ತರಿಗೆ ಗೌರವಧನ ಅದು ಹೆಚ್ಚಿಸಿ ಕೊಡಬೇಕಾಗಿತ್ತು ನನ್ನ ಪ್ರಕಾರ. ಆಶಾ ಕಾರ್ಯಕರ್ತರಿಗೆ ಅವರು ಹೌದು ಕೊಟ್ಟಿಲ್ಲ. ಅವ್ರು ಯೂಸ್ಲೆಸ್ ಫೆಲೋಸು, ಸರಿ ಇಲ್ಲ. ಯಾಕೆ ಸರ್? ಯಾರು? ಕೇಂದ್ರದವರು ನಿರ್ಮಲಾ ಸೀತಾರಾಮನ್ ಹೆಣ್ಣು ಮಗಳಾಗಿ ಹೆಣ್ಮಕ್ಳಿಗೆ ಆಶಾ ಕಾರ್ಯಕರ್ತೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕೊಟ್ಟಿಲ್ಲ. ಆ ಅಮ್ಮ ಸರಿ ಇಲ್ಲ. ಆಯ್ತಾ? ಒಂದು ಕೆಲಸ ಮಾಡ್ರಿ ಈಗ ರಾಜ್ಯದವರು. ಏನ್ ಸರ್? ನಂದು ಬೆಸ್ಟ್ ಸ್ಕೀಮ್ ಕೊಡ್ತೀನಿ ನಿಮಗೆ. ಏನ್ ಸರ್? ಈ ಗೃಹಲಕ್ಷ್ಮಿ ಸ್ಕೀಮ್ ಇದೆಯಲ್ವಪ್ಪ ನಿಮ್ಮ ಹತ್ರ, 2,000 ರೂಪಾಯಿ. ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳು ಅಂತ ಒಂದು ಸ್ಲೋಗನ್ ಕ್ರಿಯೇಟ್ ಮಾಡಿ. ಹೆಣ್ಣು ಮಕ್ಕಳಿಗಾಗಿ ದೇಶಕ್ಕಾಗಿ ನಾವು, ನಮಗಾಗಿ ದೇಶ ಅಂತ ಹೆಂಗ್ ಮಾಡ್ತೀರೋ ಹಂಗೆ ಇದಕ್ಕೊಂದು ಸ್ಲೋಗನ್ ಹಾಕಿ. ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳು. ತ್ಯಾಗ ತ್ಯಾಗ. ಯಾರು ಮಾಡ್ಬೇಕು ಸರ್ ತ್ಯಾಗ? ಹೆಣ್ಣು ಮಕ್ಕಳು. ಗೃಹಿಣಿಯರು. 50 ರೂಪಾಯಿ ಬಿಟ್ಕೊಡಿ. ಅದು 2,000 ರೂಪಾಯಲ್ಲಿ ಹಾ, ಬರೀ 50 ರೂಪಾಯಿ. 50 ರೂಪಾಯಿ ಬಿಟ್ಕೊಡಿ. ಅಷ್ಟು ಸಾಕಾಗತ್ತೆ ಸರ್? ಸಾಕು. ಆ ದುಡ್ಡನ್ನ ಆಶಾ ಡೈವರ್ಟ್ ಮಾಡಿ. ಸರ್ಕಾರ ಏನ್ ಮಾಡುತ್ತೆ? ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳು. ಸರ್ಕಾರದ ಮನೆ ಹಾಳಾಗ್ಲಿ. ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳು. ಅಷ್ಟು ಸಾಕಾಗತ್ತೆ ಸರ್? ಆರಾಮ್ ಮಾಡ್ರಪ್ಪ, ಆಮೇಲೆ ನೋಡೋಣ. ಓಕೆ. ಅಲ್ಲಿ ಅವರಿದ್ದಾರೆ, ಅವ್ರು ವೇಸ್ಟ್, ಅವ್ರು ಸರಿ ಇಲ್ಲ ಅವರು. ಎಸ್